ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೋ ಅದರ ಮೇಲೆ ತೀರ್ಮಾನ ಆಗಿದೆ. ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅನ್ನುವಂಥದ್ದನ್ನ ಗಾಂಧಿ ಭಾರತ ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಸುಮಾರು ಕಡೆ ಎಲ್ಲ ಶಾಸಕರು ಪಕ್ಷ ಎಲ್ಲೆಲ್ಲಿ ನಿವೇಶನಗಳಿದ್ದು ಅವರೆಲ್ಲರೂ ಇದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆ ಉಳಿದಂಥದ್ದನ್ನ ಪಕ್ಷದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಮಗೆ ವಿವರಗಳನ್ನು ಕೊಡ್ತಾರೆ. ಎಲ್ಲರೂ ಅಧಿಕಾರಕ್ಕೂ ಅಂದ್ರೆ ಎಲ್ಲ ಸಮಾವೇಶ ಮತ್ತು ಕಡೆ ಬೇರೆ ಬೇರೆ ಜಟಾಪಟಿ ಇದಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಪಕ್ಷ ನಿಷ್ಠೆ ತೋರಿಸ್ತಾ ಇದ್ದಾರೆ ಅಂತ ಯಾಕೂ ನವೆಂಬರ್ ಕ್ರಾಂತಿಗೆ ತಲೆಕಡಿಸ್ಕೊಂತ ಇಲ್ಲ, ಬರೀ ಪಕ್ಷದ ಚಟುವಟಿಕೆಗಳು ಜಾಸ್ತಿ ತೊಡಗಿದ್ದಾರೆ. ಅವರು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾದಂಥದ್ದು ಅವರ ಕರ್ತವ್ಯ. ಪಕ್ಷದ ಏಳಿಗೆಗೆ, ಪಕ್ಷದ ಚ್ಯುತಿಗೆ ಧಕ್ಕೆ ಬರದೇ ಇರೋ ರೀತಿ ನಡ್ಕೊಳ್ಳುವಂಥದ್ದು ಅವರ ಕೆಲಸ. ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಕೇಳ್ತಾರೆ. ನವೆಂಬರ್ 15 ಬಗ್ಗೆ ಎಲ್ಲರಿಗೂ ಆಸಕ್ತಿ ಸರ್. ಈಗ ನವೆಂಬರ್ 14ಕ್ಕೆ ಫಲಿತಾಂಶ ಮುಗಿಯುತ್ತೆ ಬಿಆರ್ ಅದು. ಮುಖ್ಯಮಂತ್ರಿಗಳು 15ಕ್ಕೆ ಹೋಗ್ತಾರೆ. ಅದು ಪವರ್ ಶೇರಿಂಗ್, ಕ್ಯಾಬಿನೆಟ್ ರಿಶಫಲ್, ಸಹಜವಾದ ಕುತೂಹಲ ಇದೆ ಸರ್. ಮಾತುಗಳು ಕೂಡ ಸಿಎಂ ಕೂಡ ಹೇಳಿದರೆ ಹೈಕಮಾಂಡ್ ಹೇಳಿದ್ರೆ ನಾನು 5 ವರ್ಷ ಮುಂದುವರಿತೀನಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ನವೆಂಬರ್ ಅಂತ ಅಂದ್ರೆ ಜ್ಞಾಪಕ ಬರೋದು ಕನ್ನಡ ರಾಜ್ಯೋತ್ಸವ, ಕನ್ನಡಿಗರ ಹಬ್ಬ. ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ. ಎಷ್ಟು ಸಿಂಪಲ್ ಸರ್. ಇನ್ನೇನಿದೆ, ನವೆಂಬರ್ ರಾಜ್ಯೋತ್ಸವನ ನಾವು ನೀವೆಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಿ. ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್. ಅಷ್ಟೇ. ಅದ್ರ ಜೊತೆಗೆ ಅಧಿಕಾರದ ಅದ್ದೂರಿತನ ಏನಾದ್ರು ಇದೆಯಾ ಅಂತ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಎಐಸಿಸಿಯ ನಾಯಕರುಗಳಿಗೆ ಕೇಳಬೇಕಾಗುತ್ತೆ. ನಿಮ್ಮ ಸಹೋದರರ ರಾಜಕೀಯ ಭವಿಷ್ಯ ಏನಾದ್ರು ಚೇಂಜ್ ಆಗ್ಬೋದು ಸರ್? ಅವ್ರ ಹಣೆ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ. ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಯಾಕೆ ತಲೆ ಕೇಳಿರ್ಬೇಕು? ನೀವು ಹೇಳಿದ್ರೆ ನಮ್ಮ ಅಣ್ಣವ್ರ ಒಂದ್ಸಲ ಸಿಎಂ ಮಾಡಬೇಕು ಅನ್ನೋ ಒಂದು ಅದು ನನ್ನ ಆಸೆ ಇದೆ ಅಂತ ಹೇಳಿದ್ವಿ. ಅವ್ರ ಹಣೆ ಬರ್ದಿದ್ರೆ ಆಸೆ. ನಿಮ್ ಪ್ರಯತ್ನ ಏನು ಸರ್ ಆ ವಿಚಾರವಾಗಿ? ಪ್ರಯತ್ನ ಏನಿಲ್ಲ ರೀ, ಪ್ರಯತ್ನ ಇಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಪರಿಸ್ಥಿತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. 2028ಕ್ಕೂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ರಾಜಕಾರಣದಲ್ಲಿ 98 95 ಆದವರು ಕೂಡ ಇನ್ನ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ. ಸಿದ್ದರಾಮಯ್ಯನವರ ಅಗತ್ಯತೆ ಇದೆ, ಅನಿವಾರ್ಯತೆನಾ ಅಥವಾ ಅಗತ್ಯತೆನಾ? ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ. ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ರಿಗಿನ್ನ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಉತ್ತಮವಾದಂತಹ ಆಡಳಿತ ನಡೆಸ್ತಾ ಇದೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸಿದ್ರೆ ತಪ್ಪೇನೂ ಇಲ್ಲ. ಸರ್, ಮಾಜಿ ಸಚಿವ ರಾಜಣ್ಣವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತಾಡಿದ್ದಾರೆ. ಗೊತ್ತಿಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಸಲಹೆ ಅಂತ ಸ್ವೀಕರಿಸಿದ್ರೆ ಸರ್ ಅದು ವಿರೋಧ ವಿಧಾನ, ಸೈದ್ಧಾಂತಿಕ ವಿರೋಧ ಇದೆ ಅನ್ನುವಂಥದ್ದು. ಅವರು ಸಲಹೆಗಳನ್ನ ಪಕ್ಷದ ವರಿಷ್ಠರಿಗೆ ತಿಳಿಸ್ತಾ ಇದ್ದಾರೆ. ಅವ್ರು ತಿಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಅವರ ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ. ಇಲ್ಲ ಸರ್, ಅದೇನಂದ್ರೆ 2.5 ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು. ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಾಯಗಳು ಇದಾವೆ. ಈ ಸಂದರ್ಭ ಇದು ಹೌದಾ ಅಥವಾ ಈ ಸಂದರ್ಭದಲ್ಲಿ ಬದಲಾವಣೆ ನಿರೀಕ್ಷೆ ಇದೆಯಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ 2.5 ವರ್ಷದ ಪ್ರಶ್ನೆ ಅಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ 137 ಸ್ಥಾನಗಳನ್ನು ಗಳಿಸಿಕೊಟ್ಟಿದ್ದಾರೆ. ನಾವು ಈಗ 140 ಸ್ಥಾನಗಳಲ್ಲಿ ನಾವು ಇದ್ದೇವೆ, ಪಕ್ಷೇತರರು ಸೇರಿ. ಸೊ ನಾವು ರಾಜ್ಯದ ಜನರ ಹಿತವನ್ನ ಕಾಯಬೇಕು, ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನ ಉಳಿಸ್ಕೋಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.